ವಿರಾಮದ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ಚುಮ್ಮು ಚಳಿ ಶುರುವಾದರೆ ಸಾಕು, ಮೂಲೆ ಸೇರಿದ ಸ್ವೆಟರ್, ಉಲನ್ ವಸ್ತ್ರಗಳು ಮತ್ತೆ ಕೈ ಸೇರ್ತವೆ. ಅದರಲ್ಲೂ ಚಳಿಗಾಲದಲ್ಲಿ ಮಕ್ಕಳನ್ನ ಬೆಚ್ಚಗಿಡೋಕೆ ಪೋಷಕರು ಬಗೆ ಬಗೆಯ ವಿಂಟರ್ ವೇರ್ಗಳ ಮೊರೆ ಹೋಗ್ತಾರೆ. ಅಂತಹ ವಿಂಟರ್ ವೇರ್ಗಳ ಟ್ರೆಂಡಿ ಕಲೆಕ್ಷನ್ಗೆ ಮತ್ತೊಂದು ಹೆಸರೇ ದಿ ಬೇಬಿ ಶಾಪ್. ಕೂಸು ಹುಟ್ಟೋಕೆ ಮುಂಚೆ ಗುಲಾಬಿ ಹೊಲಿಸಿದ್ರು ಅನ್ನೋ ಮಾತಿದೆ. ಮನೆಗೆ ಮಗು ಬರೋಕೆ ಮುಂಚೆನೆ ಮಗುಗೆ ಬೇಕಾದ ಸಿದ್ಧತೆ ಮಾಡಿರ್ತೀವಿ. ಅಂದಮೇಲೆ ಚಳಿಗಾಲದಲ್ಲಿ ಮಕ್ಕಳನ್ನ ಬೆಚ್ಚಗಿಡೋದು ಬೇಡವೆ? ಅದಕ್ಕಾಗಿಯೇ ವೆರೈಟಿ ವಿಂಟರ್ ವೇರ್ಗಳು ಸಿಗ್ತವೆ. ಆದರೆ ತಮಗೆ ಸೂಟ್ ಆಗೋ ವಸ್ತ್ರಗಳನ್ನ ಹುಡುಕೋದೆ ಪೋಷಕರಿಗೆ ದೊಡ್ಡ ತಲೆನೋವು. ಇಂದಿರಾನಗರದ ದಿ ಬೇಬಿ ಶಾಪ್ ಪೋಷಕರ ಇಂತಹ ಅಗತ್ಯಗಳಿಗೆ ಬೆಸ್ಟ್ ಸ್ಪಾಟ್. ಏಜಲ್ಲಿ ದೇ ಗೋ ಫಾರ್ ಸ್ಕೂಲ್ ಅಲ್ವಾ, ಪ್ರೀ ಸ್ಕೂಲ್. ಬೇಗ ಇನ್ಫೆಕ್ಷನಿಂದ ಬಚಾವ್ ಮಾಡೋಕ್ಕಾದ್ರೂ ಅಟ್ಲೀಸ್ಟ್ ವಿ ಹ್ಯಾವ್ ಟು ಕೀಪ್ ದಮ್ ವಾರ್ಮ್. ಚಳಿಗಾಲದಲ್ಲಿ ಮಕ್ಕಳಿಗೆ ನೆಗಡಿ, ಕೆಮ್ಮು ಸಾಮಾನ್ಯ. ಸೊ ಇವುಗಳನ್ನ ತಡೆಯೋಕೆ ಬೆಚ್ಚಗಿನ ಟೋಪಿ, ಹ್ಯಾಂಡ್ಮೇಡ್ ಸ್ವೆಟರ್ಸ್, ಸಾಕ್ಸ್ ಬೇಕೇ ಬೇಕು. ಇವುಗಳು ಸ್ಟೈಲಿಶ್ ಆಗಿದ್ರೆ ಇನ್ನೂ ಚೆಂದ. ಗ್ರಾಹಕರ ಎಲ್ಲಾ ಅಭಿರುಚಿಗೆ ತಕ್ಕಂತಹ ಕಲೆಕ್ಷನ್ ಇಲ್ಲಿದೆ ಅಂತಾರೆ ದಿ ಬೇಬಿ ಶಾಪ್ ಮಾಲೀಕ. ನ್ಯೂ ಬಾರ್ನ್ ಬೇಬೀಸ್ಗೆಲ್ಲ ಲಾಟ್ ಆಫ್ ವಿಂಟರ್ ಸ್ವೆಟರ್ಸು, ಕ್ಯಾಪ್ಸ್, ಸಾಕ್ಸು, ಬ್ಲ್ಯಾಂಕೆಟ್ಸ್ ಎಲ್ಲ ಬೇಕಾಗುತ್ತೆ. ಲಾಟ್ ಆಫ್ ಡಿಮಾಂಡ್ ಫಾರ್ ದೋಸ್ ಐಟಮ್ಸ್ ಆ್ಯಂಡ್ ಮೇನ್ಲಿ ಸಾಫ್ಟ್ ಕಾಟನ್ ಆ್ಯಂಡ್ ಬೇಬಿ ವೂಲ್ ಗಾರ್ಮೆಂಟ್ಸ್ ಆರ್ ಇನ್ ಡಿಮಾಂಡ್ ನಾವು. ಈ ವಿಂಟರ್ ಬಟ್ಟೆಗಳನ್ನ ತೊಟ್ಟ ಪುಟಾಣಿಗಳು ಬೆಚ್ಚಗಿರೋದ್ರ ಜೊತೆಗೆ ತುಂಬಾ ಮುದ್ದಾಗಿ ಕಾಣೋದ್ರಲ್ಲಿ ಡೌಟೇ ಇಲ್ಲ. ಸೊ ನಿಮ್ಮ ಪುಟಾಣಿ ಮಕ್ಕಳಿಗೆ ವಿಂಟರ್ ವೇರ್ ಮೂಲಕ ಕೇರ್ ಕೊಡೋದನ್ನ ನೀವು ಮರಿಬೇಡಿ. ಚಳಿಗಾಲದಲ್ಲಿ ಮೊಟ್ಟ ಮೊದಲು ನೆನಪಾಗೋದೇ ಸ್ವೆಟರ್ಸ್, ಮಫ್ಲರ್ಸ್ ಮತ್ತು ಗ್ಲೌಸ್ಗಳು. ಈಗ ಕಾಲಕ್ಕೆ ತಕ್ಕಂತೆ ಇವುಗಳ ಟ್ರೆಂಡ್ ಕೂಡ ಬದಲಾಗಿದೆ. ಬರೀ ದೊಡ್ಡವರಿಗಲ್ದೆಲೆ ಮಕ್ಕಳು ವಿಂಟರ್ ಕಲೆಕ್ಷನ್ ಕೂಡ ಈಗ ಸಖತ್ ಫ್ಯಾಷನಬಲ್. ಕ್ಯಾಮ್ರಾಮನ್ ಲಕ್ಷ್ಮಣ್ ಜೊತೆ ಸ್ವಾತಿ ಪತ್ರೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಮಂಡ್ಯದ ಗಂಡು ಅಂಬರೀಶ್ ಮತ್ತೊಂದು ಹೊಸಬರ ಚಿತ್ರ ಒಪ್ಪಿಕೊಂಡಿದ್ದಾರೆ. ಈ ಹಿಂದೆ ತಮ್ಮ ಚಿತ್ರ ಜೀವನದಲ್ಲಿ ನಿರ್ವಹಿಸದೇ ಇರೋ ಒಂದು ಪಾತ್ರದಲ್ಲಿ ಪ್ರೇಕ್ಷಕರ ಮುಂದೆ ಪ್ರತ್ಯಕ್ಷವಾಗಲಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು ಆ ಚಿತ್ರದ ಶೂಟಿಂಗ್ ಭರ್ಜರಿಯಾಗಿ ನಡೆಯಿತು. ಬನ್ನಿ ನಾವಲ್ಲಿ ಒಂದು ರೌಂಡ್ ಹಾಕಿ ಬರೋಣ. ಅಂದವೋ ಅಂದವೋ ಕನ್ನಡ ನಾಡು, ನನ್ನ ಗೂಡು ಅಲ್ಲಿದೆ ನೋಡು. ರೆಬಲ್ ಸ್ಟಾರ್ ಅಂಬರೀಶ್ ಡಿಫರೆಂಟ್ ಡೈಲಾಗ್ ಡೆಲಿವರಿ, ಎಂಥ ಪಾತ್ರಕ್ಕೂ ಜೀವ ತುಂಬೋ ನೈಜ ನಟನೆಯೊಂದಿಗೆ ಕೋಟ್ಯಾಂತರ ಕನ್ನಡಿಗರ ಮನ ಗೆದ್ದಿರೋ ಕನ್ನಡದ ಹೆಮ್ಮೆಯ ನಟ. ಕನ್ವರ್ಲಾಲ್, ಬುಲ್ಬುಲ್ನಂತಹ ಡೈಲಾಗ್ನೊಂದಿಗೆ ಮೆಚ್ಚುಗೆ ಗಳಿಸಿದ್ದ ಅಂಬರೀಶ್ ವಿಭಿನ್ನ ಪಾತ್ರದಲ್ಲಿ ಪ್ರೇಕ್ಷಕರ ಮುಂದೆ ಕಾಣಿಸಿಕೊಳ್ಳಲಿದ್ದಾರೆ. ಮತ್ತೊಮ್ಮೆ ಹಿಂದಿ ಡೈಲಾಗ್ಗಳೊಂದಿಗೆ ಕಮಾಲ್ ಮಾಡಲಿದ್ದಾರೆ. ಅದು ಕನ್ನಡದ ರಣ ಚಿತ್ರಕ್ಕಾಗಿ. ಹೊಸಬರೇ ಇರೋ ಈ ಚಿತ್ರದಲ್ಲಿ ಅಂಬರೀಶ್ ಸಿಪಿಐ ಆಫೀಸರ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ. ಇವತ್ತು ಈ ಚಿತ್ರದ ಚಿತ್ರೀಕರಣ ಬೆಂಗಳೂರಿನ ಕಾಟನ್ ಪೇಟೆಯ ದರ್ಗಾದಲ್ಲಿ ನಡೆಯಿತು. ಸ್ಮಾಲ್ ರೋಲೇ, ನಾಟ್ ಎ ಬಿಗ್ ರೋಲ್. ಸ್ಟಾರ್ಟಿಂಗಲ್ಲಿ ಇರ್ತೀನಿ, ಎಂಡಲ್ಲಿ ಬರ್ತೀನಿ. ರಾಜಕೀಯ ಯಂಗ್ಸ್ಟರ್ಸ್ ಎಲ್ಲ ಮಾಡ್ತಾ ಇರೋ ಪಿಕ್ಚರ್ ಇದು. ಅವ್ರದ್ದು ಬೇರೆ ಥರ, ಒಂಥರ ರಿಯಲಿಸ್ಟಿಕ್ ಆಗಿ ಮಾಡ್ತಾಯಿದ್ದಾರೆ. ಹಾಗೆಯೇ ನಮ್ಮದು ಒಂಥರ ಓಪನ್ ಆಗಬೇಕಾದ್ರೆ ಬೇರೆ ಥರ ಏನೋ ಡಾನ್ ಪಿಕ್ಚರ್ ಓಪನ್ ಆದಂಗೆ ಆಗುತ್ತೆ. ಅದ್ರ ಕಡೆಗೆ ಲವ್ ಸ್ಟೋರಿ ಬರುತ್ತೆ, ಟ್ರ್ಯಾಜಿಡಿ ಬರುತ್ತೆ, ಕಡೆಗೆ ಹ್ಯಾಪಿ ಎಂಡಿಂಗ್. ಅಂಬರೀಶ್ ಅಂದಮೇಲೆ ಅಲ್ಲೊಂದು ವಿಶೇಷತೆ ಇದ್ದೇ ಇರುತ್ತೆ. ಇಲ್ಲೂ ಅದು ಮುಂದುವರೆದಿದೆ. ಮತ್ತೊಂದು ಸಂಗತಿ ಅಂದರೆ ಅಂಬರೀಶ್ ಇಲ್ಲಿ ವಿಗ್ ಆಗಲಿ ಬೇರೆ ವೇಷವಾಗಲಿ ಧರಿಸಿಲ್ಲ. ಬದಲಿಗೆ ತಮ್ಮದೇ ಟಿಪಿಕಲ್ ಶೈಲಿಯಲ್ಲಿಯೇ ಕಾಣಿಸ್ಕೊಂಡಿದ್ದಾರೆ. ನಾನೇನು ಜೊತೆ ವರ್ಕ್ ಮಾಡಿದ್ದೀನಿ, ಅವ್ರ ಮಗನ ಜೊತೆ ಈಗ ಮಾಡ್ತಾಯಿದ್ದೀನಿ. ಇಲ್ಲ ಅವನ ಜೊತೆ ಇಂದ ನನಗೆ ಕಾಂಬಿನೇಷನ್ನೇ ಬಂದಿಲ್ಲ, ನಾಳಿದ್ದು ಬರೋ. ಇನ್ನು ಈ ಚಿತ್ರಕ್ಕಾಗಿ ನಾರಾಯಣ್ ಪುತ್ರ ಪಂಕಜ್ ನಾಯಕ, ಸುಪ್ರೀತಾ ಚಿತ್ರದ ನಾಯಕಿ, ಯುವ ನಿರ್ದೇಶಕ ಲಕ್ಷ್ಮಣ್ ಚಿತ್ರದ ತಾಂತ್ರಿಕ ನಿರ್ದೇಶಕ, ಜಿ ಶ್ರೀನಿವಾಸ್ ಮೂರ್ತಿ ರಣ ನಿರ್ದೇಶಕ. ಹೊಸ ಉತ್ಸಾಹದಲ್ಲಿಯೇ ಇಡೀ ರಣ ತಂಡ ವಿಶೇಷವಾದ ಲೊಕೇಶನ್ಗಳಲ್ಲಿಯೇ ಶೂಟಿಂಗ್ ನಡೆಸಿದೆ. ಕಾಟನ್ ಪೇಟೆಯ ಹಜರತ್ ತವಕ್ಕಲ್ ಮಸ್ತಾನ್ ದರ್ಗಾದೊಳಗೆ ಚಿತ್ರಿಸಿದ ಮೊದಲ ಚಿತ್ರವೂ ಇದಾಗಿದೆ. ರೇವನ್ ಪಿ ಜೇವೂರ್, ಮನರಂಜನಾ ವಿಭಾಗ, ಸುವರ್ಣ ನ್ಯೂಸ್ 24/7.
ಬೆಂಗಳೂರಿನ ಇಂದಿನ ಗರಿಷ್ಠ ಉಷ್ಣಾಂಶ ಮತ್ತು ಕನಿಷ್ಠ ಉಷ್ಣಾಂಶ ಎಷ್ಟಿದೆ ಬನ್ನಿ ನೋಡೋಣ. ಬೆಂಗಳೂರಿನ ಇಂದಿನ ಗರಿಷ್ಠ ಉಷ್ಣಾಂಶ 28 ಡಿಗ್ರಿ ಸೆಲ್ಸಿಯಸ್, ಇನ್ನು ಕನಿಷ್ಠ ಉಷ್ಣಾಂಶ 14.5 ಡಿಗ್ರಿ ಸೆಲ್ಸಿಯಸ್.